ಬೇಗನೆ ಎದ್ದಿದ್ದೆ. ಇವತ್ತು 8:30ಗೆ ಕ್ಲಾಸ್ ಇತ್ತು ನಂದು. ಅಟೆಂಡ್ ಆಗಿ ಬರೋಷ್ಟೊತ್ತಿಗೆ ಒಂದು 12 ಹಂಗೆ ಆಗಿಬಿಡ್ತು. ಇನ್ನೂ ಊಟ ಮಾಡಿದ್ದಿಲ್ಲ. ಬೆಳಗ್ಗೆ ಕಾರ್ನ್ಫ್ಲೇಕ್ಸ್ ಮತ್ತು ಚಾಕೋಸ್ ತಿಂದೋಗಿದ್ದೆ. ಇವಾಗ ಟೈಮ್ ನಿಯರ್ಲಿ 1 ಆಗಿ ಬರ್ತಾಯಿದೆ, 12:45. ಸೊ ಕುಕ್ಕಿಂಗ್ ವ್ಲಾಗ್ ತೋರಿಸ್ತೀನಿ. ಅಂದರೆ ನಾವು ಮಾಡೋದು ಕುಕ್ಕಿಂಗ್, ಮಮ್ಮಿ ಮಾಡ್ತಾರೆ. ಹೊರಗೆ ಫುಲ್ ಸೌಂಡ್ ಬರ್ತಾಯಿತ್ತು. ಏನಂತ ಹೋಗಿ ನೋಡಿದರೆ ಹೆಣ್ಮಕ್ಳು ಅಯ್ಯಪ್ಪ ಸ್ವಾಮಿಗೆ ಕಳಸ ಒಯ್ತಾಯಿದ್ರು. ಇವತ್ತು ಕುಕ್ಕಿಂಗ್ ವ್ಲಾಗ್ದಲ್ಲಿ ಫಸ್ಟ್ ಪಲಾವ್ ಮಾಡ್ತಾಯಿದ್ವಿ. ಸೊ ಪಲಾವ್ಗೆ ಮಮ್ಮಿ ಫಸ್ಟ್ 1 ಕಪ್ ಅಂದರೆ 2 ಕಪ್ ಆಗೋಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ರು. ಆಮೇಲೆ 1 ಕಪ್ ಮಾಮೂಲಿ ಅಂದರೆ ನಾರ್ಮಲ್ ರೈಸ್ ತೊಗೊಂಡಿದ್ರು. 2 ಗ್ಲಾಸ್ ನೀರು ಹಾಕ್ಕೊಂಡು 2 ಸತಿ ಚೆನ್ನಾಗಿ ತೊಳಿತಾಯಿದ್ರು. ಚೆನ್ನಾಗಿ ತೊಳೆದಿದ್ದಾದಮೇಲೆ ಒಂದು ಹಾಫ್ ಆನ್ ಅವರ್ ಅಕ್ಕಿನ ನೆನೆಯಿಡಬೇಕು. ಅದಾದಮೇಲೆ ಒಂದು ದೊಡ್ಡ ರೈಸ್ ಕುಕ್ಕರ್ ತೊಗೊಂಡಿದ್ವಿ ಇಲ್ಲಿ ನಾವು. ಸೊ ಅದರಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ವಿ. ಆಮೇಲೆ 3 ಸ್ಪೂನ್ ಎಣ್ಣೆನ ಹಾಕ್ಕೊತೀವಿ. 2 ಸ್ಪೂನ್ ತುಪ್ಪ ಆಮೇಲೆ 3 ಸ್ಪೂನ್ ಎಣ್ಣೆ. ಈಗ ಬಂದುಬಿಟ್ಟು ಎಲ್ಲ ಮಸಾಲ ಐಟಮ್. ಸೊ ಇಲ್ಲಿ ಫಸ್ಟ್ ಚಕ್ಕೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಲವಂಗ, ಏಲಕ್ಕಿ ಮತ್ತು ಜೀರಿಗೆ, ಸೋಂಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದೆಲ್ಲ ಮಸಾಲ ಐಟಮ್ಸ್ ಅದರಿಂದ ಫ್ಲೇವರ್ ಬಿಡೋ ತನಕ ಫ್ರೈ ಮಾಡಬೇಕು. ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೆ. 2 ಕಟ್ ಮಾಡ್ಕೊಂಡಿದ್ದೆ ಉದ್ದುದ್ದಕ್ಕೆ, ಅದನ್ನು ಹಾಕ್ಕೊತಾ ಇದ್ದೆ. ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೆ. ಹಸಿಮೆಣ್ಸಿನ್ಕಾಯಿ ಉದ್ದುದ್ದನೇ ಕಟ್ ಮಾಡಿದರೆ ಅದು ಟೇಸ್ಟಾಗಿರುತ್ತೆ, ಸ್ವಲ್ಪ ಸ್ಪೈಸಿ ಕೂಡ ಇರುತ್ತೆ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಫ್ರೈ ಆದಮೇಲೆ ಅದು ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಎಲ್ಲನೂ. ಒಂದು ಸೈಡ್ ಪಲಾವ್ಗೆ ಬೇಕಾಗಿರೋ ಪೇಸ್ಟನ್ನು ರೆಡಿ ಮಾಡ್ತಾಯಿದ್ದೆ. ಸೊ ಸ್ಟಾರ್ಟಿಂಗಲ್ಲಿ ಕೊತ್ತಂಬರಿ ಹಾಕ್ಕೊಂಡಿದ್ದೆ, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಪುದೀನ, ಸೋಸಿರೋ ಪುದೀನ ಕೂಡ ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಪುದೀನ. ಸೊ ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೆ. ನೀವು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಆಗಿದೆ. ಇದು ಚೆನ್ನಾಗಿ ಫ್ಲೇವರ್ ಕೊಡ್ತೈತಿ ಇದು ಪಲಾವ್ಗೆ. ಈರುಳ್ಳಿ ಫ್ರೈ ಆದಮೇಲೆ ಬ್ರೌನಿಷ್ ಕಲರ್ ಬಂದಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಟೊಮೆಟೊ ಹಾಕ್ಕೊತಾ ಇದ್ದೆ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಸೋಸ್ಕೊಂಡಿರೋ ಪುದೀನಾನ ಹಾಕ್ತಾ ಇದ್ದೀನಿ, ಯಾಕಂದರೆ ಅದು ಕೂಡ ತುಂಬಾ ಫ್ಲೇವರ್ ಕೊಡುತ್ತೆ ಅದು ಪಲಾವ್ಗೆ. ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ನಾವು ಮಾಡ್ಕೊಂಡಿರೋ ಪೇಸ್ಟ್ ಹಾಕ್ಕೋಬೇಕು. ಆಮೇಲೆ ನಾವು ನೆನೆಯಿಟ್ಟಿರೋ ಅಕ್ಕಿನ ಹಾಕ್ಕೋಬೇಕು. ಆಮೇಲೆ ಅದರ ತಕ್ಕಾಗೆ ನೀರು ಹಾಕ್ಕೋಬೇಕು. ನೆಕ್ಸ್ಟ್ ಚಿಕನ್ ಅದೆಲ್ಲ ಮಾಡೋದೆಲ್ಲ ಮಮ್ಮಿ ತೋರಿಸ್ಕೊಡ್ತಾರೆ. ಸೊ ಈ ವಿಡಿಯೋನ ಮಮ್ಮಿ ಕಂಟಿನ್ಯೂ ಮಾಡ್ತಾರೆ. ಆವಾಗಲೇ ನಾನು ಕುಕ್ಕರಲ್ಲಿ ಮಾಡಿದ್ದೀನಿ, ಮತ್ತೆ ಯಾಕೆ ಈ ಥರ ದಬ್ರಿಯಲ್ಲಿ ಮಾಡ್ತಿದ್ದೀನಿ ಅಂತ ಅಂದ್ಕೊತಿದ್ದೀರಾ. ಇದು ಯಾಕಂದರೆ ಅದರಲ್ಲಿ ಸಾಲಿಲ್ಲ ಅಷ್ಟಕ್ಕೊಂದು ರೈಸ್ ಅದರಲ್ಲಿ ಆಗಲಿಲ್ಲ. ಯಾಕಂದರೆ ಇದು ಬಾಸುಮತಿ ರೈಸು ತುಂಬ ಅಳ್ಳುತ್ತೆ ಇದು. ಸೊ ಹಾಗಾಗಿ ಒಂದು ದೊಡ್ಡ ದಬ್ರಿಯಲ್ಲೇ ಇಟ್ಟಿದ್ದೀನಿ ನಾನು. ಈ ಪಲಾವ್ ರೆಡಿ ಆಯಿತು ನೋಡ್ಬೋದು, ಎಷ್ಟು ಅದ್ರ ಬಂದಿದೆ. ಕುಕಿಂಗ್ ಪ್ರಿಪ್ರೇಷನ್ಸ್. ಪಲಾವ್ ರೆಡಿ ಆಗಿದೆ. ಸೂಪರ್. ಈಗ ಚಿಕನ್, ಸಾರಿ ಇದು ನಾನು ತೋರ್ಸೋಕ್ಕಾಗಲಿಲ್ಲ. ನಾನು ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಫಸ್ಟ್ ಚೆನ್ನಾಗಿ ಉಪ್ಪು ಆಮೇಲೆ ನಿಂಬೆಹಣ್ಣು ಹಾಕಿ ಚಿಕನ್ನ ಚೆನ್ನಾಗಿ 2-3 ಸರಿ ತೊಳ್ಕೊಬೇಕು. ನೀರಿಲ್ದಂಗೆ ಎಲ್ಲ ಚಿಕನ್ನ ಒಂದು ಕಡೆ ತೆಗೆದಿಟ್ಕೊಂಡಿದ್ಮೇಲೆ ಇದರಲ್ಲಿ ಸಾರಿ ನಾನು ಇಲ್ಲಿ ಖಾರ ಪುಡಿ ಹೇಳೋದೇ ಮರ್ತು ಬಿಟ್ಟಿದ್ದೆ. 1-2 ಟೀ ಸ್ಪೂನ್ ಖಾರ ಪುಡಿ ಹಾಕ್ಕೋಬೇಕು. ನಾವೇನು ಇದರಲ್ಲಿ ಹಾಕ್ತೀವಲ್ಲ ಅದೇ ಖಾರ ಪುಡಿನೇ ಕರೆಕ್ಟ್ ಆಗುತ್ತೆ, ಮತ್ತೆ ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ. ಉಪ್ಪು, ಅರಿಶಿನ, ಸ್ವಲ್ಪ ನಿಂಬೆಹಣ್ಣಿನ ರಸ,
ಆಮೇಲೆ 2 ಸ್ಪೂನು ಮೊಸರು, ಆಮೇಲೆ 1 ಸ್ಪೂನು ಆಯಿಲ್, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ 1 ಅವರ್ ಮಿನಿಮಮ್ 1 ಅವರ್ ಇಡಬೇಕು ಇದ್ರಲ್ಲಿ ಫ್ರಿಜ್ಜಲ್ಲಿ. ಯಾಕಂತಂದರೆ ನಮಗೆ ಚೆನ್ನಾಗಿ ಆ ಚಿಕನ್ ಪೀಸಸ್ ಎಲ್ಲ ಸಾಫ್ಟಾಗಿರುತ್ತೆ. ನಾವು ಚಿಕನ್ ಮಾಡಿದಾಗ ಸಾಫ್ಟಾಗಿರುತ್ತೆ. ಸೊ ಹಾಗಾಗಿ ನಾವು ಮಿನಿಮಮ್ 1 ಅವರ್ ಆದರೂ ನಾವು ಫ್ರಿಜ್ಜಲ್ಲಿ ಅಲ್ಲದೆ ಸಪ್ರೇಟಾಗಿ ಹೊರಗಡೆ ಆದರೂ ಹಾಕಿ ಇಡ್ಬೋದು. ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, 1 ಅವರ್ ಫ್ರಿಜ್ಜಲ್ಲಿಟ್ಟು ಈಗ ತೆಗ್ದಿದ್ದೀನಿ. ಈಗ ಆ ಗ್ರೇವಿಯಲ್ಲೇ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಫಸ್ಟು ಬೆಣ್ಣೆ ಹಾಕ್ಕೊಳ್ಳೋಣ. ಬೆಣ್ಣೆ ಹಾಕ್ಕೊಂಡಿದ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. 2 ಚಕ್ಕೆ, ಇದರಲ್ಲಿ ನಾವು ಚಿಕನ್ಗೆ ಏನೇನು ಹಾಕ್ತೀವಲ್ಲ ಅವೆಲ್ಲ ಹಾಕಬೇಕು. ಅಂದರೆ ಚಕ್ಕೆ, ಲವಂಗ, ಆಮೇಲೆ 1-2-3 ಏಲಕ್ಕಿ, ಆಮೇಲೆ ಬಿರಿಯಾನಿ ಎಲೆ. ಇದು ದೊಡ್ಡದಿದೆ, ನಾನು ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೆ. ಈ ಥರ ಇಷ್ಟು ಬಿರಿಯಾನಿ ಎಲೆ ಇದ್ದರೆ ಸಾಕು. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈಗ ಆಮೇಲೆ ಇದು ಶುಂಠಿ ಹಾಕೋಣ. ಶುಂಠಿ ಹಾಕಿದ್ಮೇಲೆ 1-2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೊಳ್ಳೋಣ. ಇವಾಗ ನೀನು ಕಲಿಬೇಕು ಇವೆಲ್ಲ. ಕಲಿಯನ್ ಇನ್ನೂ ಟೈಮ್ ಆಯ್ತು. ಇನ್ನೇನು ಟೈಮ್ ಐತಿ, ಕಲಿತಾ ಇದ್ದರೆ ನಿಮಗೂ ಅಭ್ಯಾಸ ಆಗುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮ್ಮ ಮನೇಲಿ ಚಿಕನ್ ಅಂದರೆ ಎಲ್ಲರಿಗೂ ಫೇವ್ರೇಟ್, ಎಸ್ಪೆಷಲಿ ನನಗೆ. ಹೌದು. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಯಾಕೆ ಹಿಂಗೆ ಹಾಕ್ತಾಯಿದ್ದೀನಿ ಸಿಪ್ಪೆ ಸುಲಿಲಾರ್ದಂಗೆ ಅಂದರೆ ಟೇಸ್ಟ್ ಇರೋದು, ಅದಕ್ಕೆ. ಸೊ ನಾನು ಹಾಗೆ ಹಾಕ್ತಾಯಿದ್ದೀನಿ. ನಿಮ್ಮಿಷ್ಟ, ನೀವು ಹಾಗೆ ಆದರೂ ಹಾಕ್ಬೋದು, ಇಲ್ಲಾಂದರೆ ಸಿಪ್ಪೆ ಸುಲಿದಾರ ಹಾಕ್ಕೋಬೋದು. ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ಈಗ ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಇದು ನಾನು 3 ಟೊಮೆಟೊ ತೊಗೊಂಡಿನಿ, ಅಂದರೆ ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ 3 ಟೊಮೆಟೊ ಇದ್ದರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಚಿಕನ್ ಗ್ರೇವಿ ಚೆನ್ನಾಗಿ ಬರುತ್ತೆ ಇದಕ್ಕೆ. ಸೊ ಹಂಗಾಗಿ 3 ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಬೇಕದು, ಅಲ್ಲಿವರೆಗೂ ಬೇಯಿಸ್ಕೋಬೇಕು ಟೊಮೆಟೊನ. ಇದರಲ್ಲೇ ಸ್ವಲ್ಪ ಇವಾಗಲೇ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ 1/2 ಟೀ ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ಮೇಲೆ ಗೋಡಂಬಿ ಹಾಕ್ಕೊಳ್ಬೇಕು. ಇದರಲ್ಲೇ ನಾನು 10-15 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಗೋಡಂಬಿ ಹಾಕ್ಕೋಬೇಕು. ಆಮೇಲೆ ಇದರಲ್ಲೇ ಎಳ್ಳು ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು ಹಾಕ್ಕೊಳ್ಳಿ. 1 ಸ್ಪೂನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗಾಗಲೇ ಟೊಮೆಟೊ ಸಾಫ್ಟಾಗಿ ಆಗ್ತಿದೆ. ಇನ್ನೊಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನೋಡ್ತಾ ಇದ್ದೀರಾ, ಈಗೆಲ್ಲ ಇಷ್ಟು ಸಾಫ್ಟ್ ಆಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ತಣ್ಣಗಾಕಿ ಬಿಡಬೇಕು. ಇದನ್ನು ತಣ್ಣಗಾದ್ಮೇಲೆ ಮತ್ತೆ ಮಿಕ್ಸಿಗೆ ಹಾಕ್ಕೋಬೇಕು. ಓಕೆ, ಈಗ ಇದೆಲ್ಲ ತಣ್ಣಗಾಗೈತಿ. ಈಗ ಇದರಲ್ಲೇ 1 ಹಿಡಿಯಷ್ಟು ಪುದೀನ ಸೊಪ್ಪು ಹಾಕಬೇಕು. ಪುದೀನ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಆಮೇಲೆ ಇದರಲ್ಲಿ 1 ಹಿಡಿಯಷ್ಟು ಒಣ ಕೊಬ್ಬರಿನ ಹಾಕ್ಕೋಬೋದು, ಇಲ್ಲಾಂದರೆ ಒಣ ಕೊಬ್ಬರಿ ಪುಡಿ ಇದ್ರೂ ಹಾಕ್ಕೊಳ್ಬೋದು. ಈ ಥರ ಹಾಕಿ ಇದನ್ನು
ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಈಗ ಮಾಡಿಕೊಂಡ್ರೆ ನಮ್ಮ ಚಿಕನಿಗೆ ಸ್ವಲ್ಪ ಗ್ರೇವಿ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳೋಣ. ಒಂದೂವರೆ ಸ್ಪೂನ್ ಹಾಕ್ಕೋಬೋದು. ಬೆಣ್ಣೆ ಹಾಕಿದ್ರೇ ಚಿಕನ್ ಸ್ವಲ್ಪ ಟೇಸ್ಟ್ ಬರುತ್ತೆ. ನಾನು ಒಂದೊಂದು ಮಾಡ್ತಿರ್ತೀನಿ. ಒಂದ್ಸರಿ ಬಟರ್ ಚಿಕನ್ ಮಾಡ್ತೀನಿ, ಒಂದ್ಸರಿ ನಾರ್ಮಲ್ ಚಿಕನ್ ಮಾಡ್ತೀನಿ. ಒಂದೇ ಥರ ಅಂತೂ ಮಾಡೋದಿಲ್ಲ. ನಮ್ಮ ಮನೇಲಿ ಎಲ್ಲರೂ ಸ್ವಲ್ಪ ವೆರೈಟಿಯಾಗಿ ಕೇಳ್ತಾರೆ, ಒಂದೇ ಥರ ಮಾಡಬೇಡ ಅಂತ ಹೇಳ್ತಾರೆ. ಹಾಗಾಗಿ ಒಂದೊಂದು ವಾರ ಒಂದೊಂದು ಥರ ಮಾಡ್ತಿರ್ತೀನಿ. ಹಾಕೊಳ್ಳೋಣ. ರುಬ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿದ್ದೀನಿ. ಮತ್ತು ಇದು ಲೈಟಾಗಿ ಹಾಕ್ಕೊಳ್ಳೋಣ. ಎಲ್ಲ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಅದು ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಈ ಮಸಾಲನ ಇದರಲ್ಲಿ ಹಾಕ್ತೀವಿ. ಸ್ವಲ್ಪ ಇದೆ ಆಯಿಲಲ್ಲಿ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ಫ್ರೈ ಆದಮೇಲೆ ಆಟೋಮೆಟಿಕ್ ಇದು ಎಣ್ಣೆ ಎಲ್ಲ ಮೇಲೆ ಬರುತ್ತೆ. ಎಣ್ಣೆ ಎಲ್ಲ ಮೇಲೆ ಬಂದಮೇಲೆ ಅವಾಗ ಇದರಲ್ಲಿ ಚಿಕನ್ ಆ್ಯಡ್ ಮಾಡೋಣ. ನೋಡ್ತಿರ್ಬೋದು ಆಯಿಲೆಲ್ಲ ಮೇಲೆ ಬಂದಿದೆ. ಮತ್ತು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದರಲ್ಲಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ ಅಷ್ಟು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಟ್ಟಿದ್ಮೇಲೆ ಈಗೇನು ಚಿಕನ್ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತೆಗೆದು ಇದರಲ್ಲಿ ಹಾಕಬೇಕು. ಚಿಕನ್ ಲೆಗ್ ಪೀಸ್ ಸ್ಟಾರ್ಟಿಂಗ್ ಒಳಗೆ ನೋಡಿ ಈ ಥರ ಪೀಸ್ ಸಣ್ಣದಾಗಿ ಕಟ್ ಮಾಡ್ಕೊಳ್ರಿ. ಹಾಕಿದಾದ್ಮೇಲೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಬೇಕು. ಇದು ಕಂಪ್ಲೀಟ್ಲಿ ಆಪ್ಷನ್. ಇದು ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ನಾನಂತೂ ಸ್ವಲ್ಪ ಹಾಕ್ತೀನಿ. ಎಲ್ಲದರಲ್ಲೂ ಸ್ವಲ್ಪ ಮೆಂತ್ಯ ಸೊಪ್ಪು ಅನ್ನೋದು ಹಾಕ್ತೀನಿ. ಹಾಕಿದಾದ್ಮೇಲೆ ಸ್ವಲ್ಪ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಗ್ರೇವಿ ಬಿಟ್ಕೊಂಡಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ಚಿಕನ್ ಮಸಾಲ ಹಾಕೊಂಡಿದ್ದೀವಿ. ನೀವೇನೇ ಚಿಕನ್ ಐಟಮ್ಸ್ ಮಾಡಿರಿ, ಚಿಕನ್ ಮಸಾಲವನ್ನು ಹಾಕಿದರೆ ಆ ಫ್ಲೇವರೇ ಚೇಂಜ್ ಆಗುತ್ತೆ. ಆಮೇಲೆ ಇದರಲ್ಲಿ ಫ್ರೆಶ್ ಕ್ರೀಮ್, ಇದು ಕಂಪ್ಲೀಟ್ಲಿ ಆಪ್ಷನಲ್ಲ. ನೀವು ಹಾಕ್ಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ಬಟ್ ನಾನೇನಂತಂದರೆ ಹಾಕ್ತೇನೆ ಚಿಕನಲ್ಲಿ. ಇದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್. ಸ್ವಲ್ಪ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇನ್ನೊಂದು 10-15 ನಿಮಿಷ ಸ್ವಲ್ಪ ಗ್ರೇವಿ ಸ್ವಲ್ಪ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಕುಕ್ ಆಗಿದೆ. ಇನ್ನೊಂದು 15 ಮಿನಿಟ್ಸ್ ಸಾಕು. ಇಷ್ಟು ಗ್ರೇವಿ ನಮಗೆ, ಅಂದರೆ ನಿಮ್ಮ ಮನೇಲಿ ಯಾವ ಥರ ನಿಮ್ಮ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೀವು ಮಾಡ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ರೋಟಿಗೆ ಪರೋಟಾಗೆ ಈ ಥರ ಎಲ್ಲ ಸ್ವಲ್ಪ ಗ್ರೇವಿ ಇದ್ರೇ ಚೆನ್ನಾಗಿ. ಆಮೇಲೆ ಲಾಸ್ಟಿಗೇನು ಕೊತ್ತಂಬರಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಹಾಕಿ ಕಲಿಸ್ಬಿಟ್ರೆ ಮುಗೀತು. ಇನ್ನೊಂದು 5 ನಿಮಿಷ ಕೊತ್ತಂಬರಿ ಹಾಕಿದ್ದೀವಿ. ಇನ್ನೊಂದು 5 ನಿಮಿಷ
ಇಟ್ಬಿಟ್ರೆ ಮುಗೀತು ಚಿಕನ್. ನೋಡ್ತಾ ಇದ್ದೀರಾ, ಇದೇನಂತಂದರೆ ಕಬಾಬಿಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ತೋರ್ಸೋಕ್ಕಾಗಲಿಲ್ಲ ನನಗೆ. ಇದು 1-2 ಅವರ್ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಏನಿಲ್ಲ, ಇದರಲ್ಲಿ ಕಬಾಬ್ ಪೌಡ್ರ್ ಬರುತ್ತೆ, ಕಬಾಬ್ ಪೌಡ್ರ್ ಹಾಕಿ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನು, ಆಮೇಲೆ 1 ಎಗ್, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಖಾರ ಪುಡಿ, ನಮಗೆ ರುಚಿ ತಕ್ಕಂಗೆ ಉಪ್ಪು, 1 ಸ್ಪೂನ್ ಆಯಿಲ್, ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು 1-2 ಅವರ್ ಎಷ್ಟೊತ್ತು ನೆನೆದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ, ಕಬಾಬನ್ನು ಕ್ರಿಸ್ಪಿಯಾಗಿ ಬರುತ್ತೆ. ತೋರಿಸ್ಕೊಡ್ತೇನೆ. ಈಗ ಆಯಿಲ್ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಅದು ಹೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ. ಆಮೇಲೆ ಈಗ ಆಯಿಲ್ ಹೀಟ್ ಆಗೋದ್ರಲ್ಲೇ ನಾವು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂತಂದರೆ ರೂಮ್ ಟೆಂಪ್ರೇಚರ್ ಬರಬೇಕಿದು. ಫ್ರಿಜ್ಜಲ್ಲಿ ಇಟ್ಟಿದ್ದೀನಲ್ಲ, ಸೊ ಹಾಗಾಗಿ ಸ್ವಲ್ಪ ಒಂದು 10 ನಿಮಿಷ ಬಿಡಬೇಕಿದ್ದೀನಿ. ಬಿಟ್ಟಿದ್ದಾದಮೇಲೆ ಆಮೇಲೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿದೆ ಚಿಕನ್ ಎಲ್ಲ.